ಜಾತಿ ಸಮಾವೇಶಗಳನ್ನು ಮಾಡಿದರೆ ಅದು ನೋಡಿ, ಜಾತಿ ಸಮಾವೇಶಗಳು ಮಾಡ್ತಾರೆ, ಸಿದ್ದರಾಮಯ್ಯನವರು ಜಾತಿ ಸಮಾವೇಶ ಮಾಡ್ತಾರೆ, ಮಾತಾಡೋದು ಎಲ್ಲ ಜಾತ್ಯತೀತ ಸಮಾಜದ ಬಗ್ಗೆ ಮಾತಾಡ್ತಾರೆ, ಜಾತಿ ಸಮಾವೇಶಗಳು ಮಾಡ್ತಾರೆ. ಲೋಹಿಯ ಒಂದು ಮಾತು ಹೇಳಿದ್ರು, ಏನಪ್ಪ ಅದು ಅಂತಂದ್ರೆ, ಜಾತಿ ವಾಸ್ತವಿಕ, ಮುಂದುವರೆದ ಜಾತಿಗಳು ಜಾತಿ ಹೆಸರಿನಲ್ಲಿ ಸಮಾವೇಶಗಳನ್ನು ಮಾಡಿದ್ರೆ ಅದು ಜಾತೀಯತೆ ಆಗ್ತದೆ. ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ, ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜನ, ಅವರು ಜಾತಿ ಸಮಾವೇಶಗಳನ್ನು ಮಾಡಿದ್ರೆ ಅದು ಜಾತಿಯ ಸಮಾವೇಶ ಆಗಲ್ಲ, ಜಾತೀಯತೆ ಆಗಲ್ಲ ಅಂತ ಬಹಳ ಹಿಂದಿನೇ ಲೋಹಿ ಅವರು ಹೇಳಿದಂತ ಮಾತು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂತಂದ್ರೆ, ಜಾತಿ ಇರ್ತಕ್ಕಂಥದ್ದು ವಾಸ್ತವ, ಅಸಮಾನತೆ ಇರ್ತಕ್ಕಂಥದ್ದು ವಾಸ್ತವ. ಅದಕ್ಕೋಸ್ಕರ ನೀವೆಲ್ಲರೂ ವಿದ್ಯಾವಂತರಾಗಿ, ಸಂಘಟಿತರಾಗಿ ಹೋರಾಟ ಮಾಡಿ. ವಿದ್ಯೆ, ಸಂಘಟನೆ ಮತ್ತು ಹೋರಾಟ, ಇದು ಪ್ರತಿಯೊಬ್ಬರು ಕೂಡ ಶೋಷಿತ ವರ್ಗದ ಜನ ತಮ್ಮ ಜೀವನದಲ್ಲಿ ಪಾಲನೆ ಮಾಡಬೇಕಾದಂಥ ವಿಚಾರ ಅಂತೇಳಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅದನ್ನು ಆಗಲೇಬೇಕು. ಇಲ್ಲೇ ಹೋದರೆ ಸಮಾಜ ಆಗೋದು ಭಾರಿ ಕಷ್ಟ, ಜಾತಿ ಹೋಗೋದು ಭಾರಿ ಕಷ್ಟ, ವರ್ಗ ಹೋಗೋದು ಭಾರಿ ಕಷ್ಟ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಂತೇಳಿ ಬರೀ ನಾವು ಕಾಗಿನೆಲೆ ಗುರುಪೀಠ ಮಾಡೋದು ಬರೀ ಕುರುಬರನ್ನೇ ಅಭಿವೃದ್ಧಿಪಡಿಸಲಿಕ್ಕೋಸ್ಕರ ಅಲ್ಲ. ಯಾರ್ಯಾರು ಶೋಷಿತ ವರ್ಗದ ಜನ ಇದ್ದಾರೆ, ಯಾರ್ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ, ಯಾರ್ಯಾರು ಅಸಮಾನತೆಗೆ ಒಳಗಾಗಿದ್ದಾರೆ, ಯಾರ್ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ, ಶೋಷಣೆಗೆ ಒಳಪಟ್ಟಿದ್ದಾರೆ, ಅವರೆಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಬೇಕು. ಆ ಮುಖ್ಯವಾಹಿನಿಗೆ ಬಂದಾಗಲೇ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಆಗಲ್ಲ. ಅದಕ್ಕೋಸ್ಕರ ಮಠ ಮಾಡ್ತಕ್ಕಂಥದ್ದು, ಬೇರೆ ಬೇರೆಯವರೆಲ್ಲ ಮಠಗಳು ಮಾಡ್ಕೊಂಡ್ರೆ ತಪ್ಪು ಅಂತ ನಾನು ಹೇಳಲ್ಲ. ಅದು ಉತ್ತಮವಾದಂಥ ಬೆಳವಣಿಗೆ. ಆದರೆ ಶಿಕ್ಷಣಕ್ಕೆ ಒತ್ತು ಕೊಡಬೇಕು, ಸಂಘಟನೆಗೆ ಒತ್ತು ಕೊಡಬೇಕು, ಹೋರಾಟವನ್ನು ಮಾಡಬೇಕು, ನ್ಯಾಯಯುತವಾದಂಥ ಹೋರಾಟಗಳನ್ನು ಮಾಡಬೇಕು. ಇದನ್ನು ಮಾಡಿದ್ರೆ ಭಾಳ ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿರಂಜನಾನಂದಪುರಿ ಸ್ವಾಮೀಜಿಯವರು ಕಾಗಿನೆಲೆ ಗುರುಪೀಠದ ಪೀಠಾಧಿಪತಿಗಳಾದ ಮೇಲೆ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಇವರು ಶಾಖಾ ಮಠದವರು ಕೂಡ ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ದಾರೆ. 4 ವಿಭಾಗಗಳಲ್ಲಿ 4 ಸ್ವಾಮೀಜಿಗಳನ್ನು ಮಾಡಿದವರು. ಒಂದು ಗುಲ್ಬರ್ಗ ಡಿವಿಷನ್ನು, ಇನ್ನೊಂದು ಬೆಂಗಳೂರು ಡಿವಿಷನ್ನು, ಇನ್ನೊಂದು ಮೈಸೂರು ಡಿವಿಷನ್ನು, ಇನ್ನೊಂದು ಬೆಳಗಾಂ ಡಿವಿಷನ್ನೇ ಹಾವೇರಿ. ಈಗ ನಿರಂಜನ ಸ್ವಾಮೀಜಿ ಇದ್ದಾರಲ್ಲ, ಅದೇ ಮೇಯ್ನು. ಅದಾದ ಮೇಲೆ ಬೇರೆ ಬೇರೆ ಶಾಖಾ ಮಠಗಳು, ಇವೆಲ್ಲ ಆದಮೇಲೆ ಈಗ ಅಭಿವೃದ್ಧಿ ಆಗ್ತಾ ಇದೆ. ಬಹಳ ಒಂದೇ ಸಾರಿ ಬದಲಾವಣೆ ಆಗ್ಬಿಡಲ್ಲ, ಒಂದೇ ಸಾರಿ ವೇಗವಾಗಿ ಮಾಡೋಕ್ಕಾಗಲ್ಲ. ಈ 33 ವರ್ಷಗಳಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿದೆ ಅಂತಕ್ಕಂಥದ್ದನ್ನು ತಾವು ಗುರುತಿಸಲಿಕ್ಕೆ ಸಾಧ್ಯ. ಅದರಿಂದ ಎಲ್ಲ ಸ್ವಾಮೀಜಿಗಳಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೆ.